ಹಲೋ ಎವ್ರಿವನ್. ನಾವಿವತ್ತು ಎಲ್ಲಾದರೂ ನಮ್ಮ ಅಪ್ಪನ ಮನೆಯಲ್ಲಿ ಮಹಾಲಕ್ಷ್ಮಿ ಹಬ್ಬ ಇದೆ, ಹಾಗಾಗಿ ನಾವು ಊಟಕ್ಕೆ ಅಂತ ಅಲ್ಲಿಗೆ ಹೋಗ್ತಾಯಿದ್ವಿ. ನಾನು ಮತ್ತು ನನ್ನ ಮಗಳು ಮತ್ತು ರಾಜು ಸ್ನಾನ ಮಾಡ್ತಿದ್ದಾರೆ. ಹಾಗೆ ನಮ್ಮ ರಾಯನ್ನು ಸಹ ಕರ್ಕೊಂಡು ಹೋಗ್ತಿದ್ವಿ, ಯಾಕೆಂದರೆ ನಾನ್ ವೆಜ್ಜು ಅವನಿಗೂ ಸ್ವಲ್ಪ ನಾನ್ ವೆಜ್ ತಿನ್ಸೋಣ ಅಂತ ಕರ್ಕೊಂಡು ಹೋಗ್ತಾಯಿದ್ವಿ. ಈಗ ನಾವು ನಮ್ಮ ಪಾಂಡವಪುರ ಹೇಮಾವತಿಯಿಂದ ನಮ್ಮ ಅಪ್ಪ ಅವ್ರ ಮನೆ ಈರೋಡೆ ಬೀದಿ ಅಲ್ಲಿಗೆ ಹೋಗ್ತಾಯಿದ್ದೀವಿ. ಫ್ರೆಂಡ್, ಈ ಕಡೆ ನಾವು ದಸರಾದಲ್ಲೆಲ್ಲ ಎಲ್ಲರೂ ಮೋಸ್ಟ್ಲಿ ಮಹಾನವಮಿ ಅಂತ ಮಾಡ್ತಾಯಿವಿ ಅಲ್ವಾ, ನಾನ್ ವೆಜ್ ಮಾತ್ರ ಮಾಡ್ತೀವಿ. ತಿಂಡಿಗಳೆಲ್ಲ ಬೇಯಿಸಿ ಮತ್ತು ನಾನ್ ವೆಜ್ ಎಲ್ಲನೂ ಮಾಡಿ ಅಂತ ನಮ್ಮ ಗುರು ಹಿರಿಯರಿಗೆಲ್ಲ ನಮಸ್ಕಾರ ಮಾಡಿ ಅವ್ರಿಗೆ ಎಡೆ ಇಕ್ಕಿ ಪೂಜೆ ಮಾಡಿ ಒಂದು ಪದ್ಧತಿ ಇದೆ. ಒಂದು ಎಲೆಯಲ್ಲಿ ತಟ್ಟೆ ಮತ್ತು ಲೋಟ ಮೇಲ್ಗಡೆ ಇಟ್ಟರೆ ನಮ್ಮ ಹಿರೀಕರು ಬಂದು ಊಟ ಮಾಡ್ತಾರೆ, ತಿಂತಾರೆ ಅಂತ ಅವ್ರಿಗೆ ಎಡೆನ ಇಡ್ತಾಯಿದ್ವಿ. ನೋಡಿ ರಾಯನು ಹೇಗೆ ರಾಯಲ್ ಎನ್ಫೀಲ್ಡ್ ಅಂದರೆ ಅವನಿಗೆ ತುಂಬ ಇಷ್ಟ, ಬೈಕ್ ಅಂದರೆ ತುಂಬ ಇಷ್ಟ. ಹಾಗಾಗಿ ಅವನು ಮುಂದೆ ಹೋಗ್ತಾಯಿದ್ದಾನೆ ಅಂತ ನೋಡಿ ಅಪ್ಪರ ಮನೆ ನಿಯರು ಬಂದ್ವಿ. ಈಗ ನೋಡಿ ಎಲ್ಲ ಹಿರೀಕರೆಲ್ಲ ಹೆಂಗೆ ಕೂತಿದ್ದಾರೆ, ನಮ್ಮ ಅಮ್ಮ, ನಮ್ಮ ಅಜ್ಜಿ, ನಮ್ಮ ಪಕ್ಕದ ಮನೆಯವರೆಲ್ಲ ಇದೆ. ನಮ್ಮ ಡ್ಯಾಡಿ ಮನೆ, ನಮ್ಮ ಅಪ್ಪರ ಮನೆ, ನಮ್ಮಣ್ಣ. ಮತ್ತು ನೋಡಿ ಇದು ಮೂರನೇ ಅಣ್ಣವ್ರ ಮನೆ, ಹಿಂದೆಗಡೆ ಎರಡನೇ ಅಣ್ಣವ್ರ ಮನೆ, ಈ ಕಡೆ ಫ್ರೆಂಟು ನಮ್ಮ ಮೊದಲನೇ ಅಣ್ಣವ್ರ ಮನೆ. ಈಗ ನನ್ನ ಮಗಳು ರಾಯನು ಎಡೆಗೆಲ್ಲ ಇಟ್ಟು ಹೊರಗಡೆ ಒಂದು 5 ನಿಮಿಷ ಹಿರೀಕರು ಬಂದು ತಿನ್ಕೊಂಡು ಹೋಗ್ತಾರೆ ಅಂತ ಎಲ್ಲರೂ ಕಾಯ್ತಾಯಿದ್ವಿ. ಇಲ್ಲಿ ನಮ್ಮ ಮೂರನೇ ಅಣ್ಣ, ನನಗೆ 3 ಜನ ಅಣ್ಣಂದಿರು, ಇವರು ಮನೆ ಪಕ್ಕದವರು ನಮ್ಮಮ್ಮ. ಹೀಗೆಲ್ಲ ಒಂದು 5 ನಿಮಿಷ ಹೊರಗಡೆ ಇದ್ದು ನಾವು ಊಟ ಮಾಡೋಕ್ಕೆ ಅಂದ್ಬಿಟ್ಟು ಒಳಗಡೆ ಹೋಗ್ತಾಯಿದ್ವಿ. ನಮ್ಮ ಅಣ್ಣನ ಮಕ್ಕಳು, ನಾನು, ನಮ್ಮ ಅಣ್ಣನ ಮಗ, ಹೀಗೆಲ್ಲರೂ ಹೋಗ್ತಾಯಿದ್ವಿ. ನಮ್ಮ ರಾಯನೂ ಸಹ ಕರ್ಕೊಂಡು ಹೋಗಿದ್ವಿ. ಅವನದೇ ಅಲ್ಲಿ ಗಲಾಟೆ, ಯಾವುದಾದ್ರೂ ನಾಯಿ ನೋಡ್ತಂದರೆ ಬೊಗಳ್ತಾ ಇರ್ತಾನೆ. ಫ್ರೆಂಡ್, ಬೆಳ್ಳಿ ಕನ್ನಡ ಯೂಟ್ಯೂಬ್ ಚಾನಲ್ನ ಹೇಗೆ ನೋಡ್ತಾಯಿರಿ, ಸಬ್ಸ್ಕ್ರೈಬರ್ ಆಗೋದನ್ನ ಮರಿಬೇಡಿ. ಇದು ಎರಡನೇ ಅಣ್ಣವ್ರ ಮನೆ, ಹಿಂದೆಗಡೆ ಬ್ಯಾಕ್ ಸೈಡ್ ಇದೆ, ಅದು ಡೂಪ್ಲೆಕ್ಸ್ ಮಾಡ್ಕೊಂಡಿದ್ದಾರೆ ನೋಡಿ. ಅದು ರೂಮು, ಅದು ದೇವ್ರ ಮನೆ. ಈ ಕಡೆ ಒಂದು ಒಳಗಡೆ ಈ ಥರ ಇಟ್ಕೊಂಡಿದ್ದಾರೆ. ಅಡುಗೆ ಮನೆಯೂ ಅಟ್ಯಾಚ್ ಇಲ್ಲೇ ಇದೆ. ಫ್ರೆಂಡ್, ಎಲ್ಲರೂ ಸಬ್ಸ್ಕ್ರೈಬರ್ ಆಗಿದ್ದಾರೆ. ಯಾರ್ಯಾರು ಹೊಸ್ದಾಗಿ ಸಬ್ಸ್ಕ್ರೈಬರ್ ಆಗಿರೋ ದಯವಿಟ್ಟು ಸಬ್ಸ್ಕ್ರೈಬರ್ ಆಗಿ. ಇನ್ನು ಎಲ್ಲರೂ ಗುರು ಹಿರಿಯರಿಗೆಲ್ಲರಿಗೂ ಒಳ್ಳೇದು ಮಾಡಲಿ. ಇದೊಂದು ಗುರು ಹಿರಿಯರಿಗೆ ಮಾಡೋಂತಹದ್ದು ಮಹಾನವಮಿ ಅಂತ. ನಮ್ಮ ಹಸ್ಬೆಂಡ್ ಮನೇಲಿ ಬಂದು ಆಯುಧ ಪೂಜೆ ಮಾಡ್ತಾರೆ 3 ದಿನ. ಒಂದು ದಿನ ಹಬ್ಬ ನಡೆಯುತ್ತೆ, 2ನೇ ದಿನಕ್ಕೆ ಬೆಟ್ಟ ಹತ್ತೋದು, 3ನೇ ದಿನ ಜಾತ್ರೆ. ನಮ್ಮಮ್ಮ ಇವರು ಈಗ ರಾಜು ಊಟಕ್ಕೆ ಕೂತ್ಕೊತಾಯಿದ್ವಿ. ಫ್ರೆಂಡ್, ಎಲ್ಲರೂ ಬನ್ನಿ ಊಟ ಮಾಡಿ. ನಾನ್ ವೆಜ್ ಇದು ಮಾಡೋಂಥದ್ದು. ನಮ್ಮ ಅಪ್ಪರ ಮನೇಲಿ ಚಿಕನ್ನು, ಮಟನ್ನು ಎಲ್ಲ ಪ್ರತಿಯೊಂದು ಮಾಡಿದರು. ನಾವು ಚೆನ್ನಾಗಿ ತಿಂದ್ವಿ. ಈಗ ಅಜ್ಜಿ, ಅಣ್ಣ ತಿಂತಾಯಿದ್ದಾರೆ. ರಾಯನೂ ಸಹ ಹಾಕಿದ್ದಾರೆ ನಮ್ಮ ಅಜ್ಜಿ. ಇದು ನಮ್ಮ 2ನೇ ಅಣ್ಣ. ಅಲ್ಲಿ ನಮ್ಮ ಡ್ಯಾಡಿ ಕಾಣಿಸ್ತಿದ್ದಾರೆ ನಿಮ್ಮ ಫೋಟೋದಲ್ಲಿ. ಈಗ ಮಕ್ಕಳೆಲ್ಲ ಊಟ ಮಾಡ್ತಿದ್ದಾರೆ. ಊಟ ಮಾಡಿ ನಾವು ಅಲ್ಲೇ ಮಲ್ಕೋತೀವಿ. ಫ್ರೆಂಡ್, ಹೀಗೆ ನೋಡ್ತಾಯಿರಿ. ಥ್ಯಾಂಕ್ ಯು ಫ್ರೆಂಡ್, ಥ್ಯಾಂಕ್ ಯು ಸೋ ಮಚ್.